ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ, ಹೇಳಿ. ತೀರ್ಥ ಮೇಡಮ್, ತೀರ್ಥ ಗೊತ್ತಾಯ್ತಾ? ಗೊತ್ತಾಯ್ತು, ಹೇಳಿ. ಅದೇ ಮೇಡಮ್, ಅದೇ ನೋಡಿದ್ವಿ ನ್ಯೂಸ್. ಸೊ ಏನ್ ಮೇಡಮ್, ಏನ್ ಹೇಳ್ತೀರಾ? ಸೊ ಅಲ್ಲಿ ಡೈರೆಕ್ಟರ್ ಅವ್ರ ಕಡೆ, ಪ್ರೊಡ್ಯೂಸರ್ ಕಡೆಯಿಂದ ಇದಾಯ್ತಾ ಏನಂತ ಅದು? ಆಕ್ಚುಲಿ ಇವ್ರ ಪ್ರೊಡಕ್ಷನ್ ಹೌಸ್ ಇತ್ತು ಮುಂಚೆ, ಅನಿಲ್ ಕೋರ್ಮಂಗ್ಲ ಪ್ರೊಡಕ್ಷನ್ ಹೌಸ್ ಇತ್ತು. ಓಕೆ. ಮಾರ್ಚ್ 7 ಇಂದ ಜಯಮಾತಾ ಅವರು ಅದನ್ನ ಟೇಕ್ ಓವರ್ ಮಾಡಿದ್ದಾರೆ. ಓಕೆ. ಸೊ ಇವರು ಹಳೆ ಪೇಮೆಂಟ್ ನಮಗೆಲ್ಲ ಕ್ಲಿಯರ್ ಮಾಡ್ಬೇಕಿತ್ತು. ಕ್ಲಿಯರ್ ಮಾಡಿಲ್ಲ. ನಾವು ತುಂಬಾ ಟೈಮ್ ಕೊಟ್ವಿ, ಫೋನ್ ಮಾಡಿದ್ವಿ, ಮೆಸೇಜ್ ಮಾಡಿದ್ವಿ, ಪರ್ಸನಲ್ ಹೋಗಿ ಭೇಟಿ ಮಾಡಿ ಎಲ್ಲಾ ಕೇಳಿದ್ರು ಒಂಥರ ತುಂಬಾ ಏನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ ಅನ್ನೋ ತರಾನೇ ಇತ್ತು ಅವ್ರ ಆನ್ಸರ್. ನಾವ್ ಹೇಳಿದ್ವಿ, ಲೈಕ್ ನೀವ್ ಈ ತರ ಮಾಡಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಂತಂದ್ವಿ. ಹೋಗಿ ಕಮಿಷನರ್ ಹತ್ರ ಹೋಗ್ತೀರಾ, ಹೋಗ್ರಿ, ನಮ್ಗೆ ನಾವೇನ್ ಎದುರ್ಕೊಳ್ಳಲ್ಲ ನಿಮ್ದಕ್ಕೆ ಅಂತ ಹೇಳಿದ್ರು. ನಾವ್ ಹಂಗೂ ಹೋಗ್ಲಿಲ್ಲ ಸರ್, ನಾವು ಲೀಗಲ್ ಆಗಿ ಹೋಗ್ಲಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಅವರು ಇವತ್ತು ಹೋಟ್ಲ್ ಓಪನಿಂಗ್ ಇಟ್ಕೊಂಡಿದ್ದಾರೆ. ನಮ್ಗೆಲ್ಲಾ ಮೋಸ ಮಾಡ್ಬಿಟ್ಟು ಹೋಟ್ಲ್ ಓಪನ್ ಮಾಡ್ಕೊಂಡ್ ಕೂತಿದ್ರು. ನಾನ್ ಹೋದೆ, ಏನಪ್ಪಾ ನಮಗ್ ದುಡ್ಡು ಕೊಡೋಕ್ ನಿನ್ನ ಹತ್ರ ದುಡ್ಡಿಲ್ಲ, ಹೋಟೆಲ್ ಓಪನಿಂಗ್ ಅಪ್ಪ ಮಾಡ್ದೆ ಅಂದ್ರೆ ಸಣ್ಣದಾಗ್ ಮಾಡಿದೀವಿ, ನಾವೇನ್ ದೊಡ್ಡದಾಗ್ ಮಾಡಿಲ್ಲ. ಸಣ್ಣದಾಗ್ ಮಾಡಿದ್ರು ನೀನು ಅಲ್ಲಿರೋರ್ಗ್ ಸಂಬಳ ಕೊಡ್ಬೇಕಾ, ಇನ್ವೆಸ್ಟ್ ಮಾಡ್ಬೇಕಾ, ಲೈಸೆನ್ಸ್ ಅಂತ ಹಾಕ್ಬೇಕಾ? ಮತ್ತೆ ಅದ್ ನಮ್ಗೆಲ್ಲ ಸೆಟ್ಲ್ ಮಾಡ್ಬಿಟ್ಟು ನೀನ್ ಏನಾರ ಮಾಡ್ಕೋ, ನಿಮ್ಗೆಲ್ಲ ಸೆಟ್ಲ್ ಮಾಡಕ್ಕೋಸ್ಕರನೇ ಇಲ್ಲಿ ನಾವ್ ಕೆಲಸ ಮಾಡ್ತಾ ಇದೀವಿ ಅಂದ್ರು. ಅಂದ್ರೆ ನಿನ್ ಹೊಟ್ಟೆ ತುಂಬೋವರೆಗೂ ನಾವ್ ಹೊಟ್ಟೆ ಹಸ್ಕೊಂಡಿರ್ಬೇಕಾ ಸ್ವಾಮಿ? ನೀನು ಕಮಿಟ್ ಆದ್ಮೇಲೆ ಲಾಸೋ ಗೇನೋ ನಿಮ್ಗೂ ಚಾನೆಲ್ಗೂ ಏನ್ ಸಮಸ್ಯೆ ಆಯ್ತೋ, ನಿಮ್ಮನ್ನ ಆಚೆ ಹಾಕಿದ್ರು ನಮಗ್ ಬೇಕಾಗಿಲ್ಲ. ಕೆಲ್ಸ ಮಾಡ್ಕೊಟ್ಟಿದ್ದೀವಿ, ದುಡ್ಡು ಕೊಡಿ. ಅದು ನಾವೇನ್ ಹೇಳ್ತಾ ಇರೋದು, ನೀವ್ ಯಾವಾಗ ಕೊಡ್ತೀರಾ ಹೇಳಿ, ಕಮಿಟ್ ಆಗಿ ಇಂಥ ಟೈಮು ಇಂಥ ಡೇಟ್ಗೆ ನಾವು ಕೊಡ್ತೀವಿ ಅಂತ. ಸೊ ದಟ್ ನಾವು ನಮ್ ಕಮಿಟ್ಮೆಂಟ್ಸ್ ನ ಆ ಡೇಟ್ಗೆ ಇಟ್ಕೋಬಹುದು. ಏನ್ ಹೇಳಿದ್ರು ಬಗ್ಲಿಲ್ಲ. ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರು, ಪೊಲೀಸ್ ಕಂಪ್ಲೇಂಟ್ ಕೊಟ್ರು, ನಾವು ದೌರ್ಜನ್ಯ ಮಾಡ್ತಾ ಇದೀವಿ, ಹೊಡೆದ್ವಿ, ಬಡದ್ವಿ. ಹೌದು ಸರ್, ನಾನ್ ಮಾತಾಡಿದೀನಿ, ನಮ್ ಹೊಟ್ಟೆವ್ರಲ್ಲಿ ನಾವು ಮಾತಾಡಿದೀವಿ, ಇಲ್ಲ ಅಂತ ಹೇಳಿಲ್ಲ. ಜೋರಾಗಿ ಮಾತಾಡಿದೆ ನಾನು. ಅದನ್ನ ಅವರು ಪ್ರೊವೋಕ್ ಮಾಡಿದ್ರು, ಮಾತಾಡ್ಬೇಕು, ಅದನ್ನ ವಿಡಿಯೋ ರೆಕಾರ್ಡ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಪ್ರೊವೋಕ್ ಮಾಡಿದ್ರು. ನಾನ್ ಮಾತಾಡಿದೀನಿ ಅಷ್ಟೇ. ಇಷ್ಟಾಯ್ತು. ಸ್ಟೇಷನ್ಗೆ ಹೋದ್ವಿ, ಕಂಪ್ಲೇಂಟ್ ಕೊಟ್ಟಿದೀವಿ, ಅವ್ರು ಆಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ. ಮುಂದೆ ಏನಾಗುತ್ತೆ ನೋಡ್ಬೇಕು ಸರ್. ಅದೇ ಮೇಡಮ್, ನಾನು ಒಂದ್ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಅವ್ರ ರಿಯಾಕ್ಷನ್. ಅವ್ರೇನ್ ಹೇಳ್ತಾರೆ, ಸೊ ಇವಾಗ ಹೌದು ಈ ತರ ಆಗಿದೆ, ನಮಗೆ ಏನು ಪ್ರೊಡಕ್ಷನ್ ಆ ಕಡೆಯಿಂದ, ಚಾನಲ್ ಕಡೆಯಿಂದ ಬರ್ತಾ ಇಲ್ಲ ಅಮೌಂಟ್, ಅವ್ರು ಬಂದ ತಕ್ಷಣ ಕ್ಲಿಯರ್ ಮಾಡ್ತೀನಿ ಅನ್ನೋದನ್ನ ನಾನು ಹೇಳಿದೀನಿ. ಆದ್ರೂ ಕೂಡ ಇವತ್ತಲ್ಲ, ಮುಂಚೆನೂ ಕೂಡ ಅವರು ನನಗೆ ಥ್ರೆಟ್ನಿಂಗ್ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಗೂಂಡಾ ತರ ವರ್ತನೆ ಮಾಡಿದ್ದಾರೆ ಅಂತ. ಏನಂತ ಥ್ರೆಟ್ನಿಂಗ್ ಮಾಡಿದೀನಿ ಸರ್? ಕೊಲೆ ಮಾಡ್ತೀನಿ ಅಂತ ಮಾಡಿದೀನಿ ಅಂತ ಥ್ರೆಟ್? ಅದೇ ಅವ್ರು ಅಂದ್ರೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ತರ. ಬೆದರಿಕೆ ಹಾಕಿದೀನಿ ಸರ್? ಏನಂತ ಬೆದರಿಕೆ ಹಾಕಿದೀನಿ ಸರ್? ಅವ್ರು ಆರೋಪ ಮಾಡ್ತಿದ್ದಾರೆ. ಅಲ್ಲ, ಬೆದರಿಕೆ ಅಂದ್ರೆ ಏನಂತ ಬೆದರಿಕೆ ಹಾಕಿದೀನಿ ನನ್ಗೆ ಬೇಕು. ಅಂದ್ರೆ ನನ್ನ ಹಣ ವಾಪಸ್ ಕೊಡ್ಬೇಕು ಅನ್ನೋ ತರ, ಅಥವಾ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಲೀಗಲ್ ಆಗಿ ಹೋಗ್ತೀವಿ ಅಂದಿದ್ದು ಬೆದರಿಕೆನಾ? ಅಲ್ಲ, ಅವ್ರು ಆರೋಪ ಮಾಡ್ತಾ ಇರೋದು. ಅದ್ ಬೆದರಿಕೆನಾ? ನೀವೇ ಹೇಳಿ, ನೀವು ಒಂದ್ ಜಜ್ಮೆಂಟ್ ಅಲ್ಲಿ ಹೇಳಿ. ನೀವು ಹಣ ಕೊಟ್ಟಿಲ್ಲ ಅಂತಂದ್ರೆ ನಾವು ಕಮಿಷನರ್ ಹತ್ರ ಹೋಗ್ತೀವಿ ಅಂತಂದ್ವಿ, ದಟ್ ಇಸ್ ಕಾಲ್ಡ್ ಬೆದರಿಕೆ. ಅಲ್ಲ, ಪೊಲೀಸ್ ಅವ್ರ ಹತ್ರ ಹೋಗೋದ್ ಬೆದರಿಕೆ ಆಗಲ್ಲ, ಬಟ್ ಅವ್ರ ಜನಗಳು ಕರ್ಕೊಂಡು ಅವ್ರ ಹತ್ರ ಹೋಗ್ಬಿಟ್ಟು ಬೆದರಿಕೆ ಹಾಕ್ತಿದ್ದಾರೆ. ಯಾರು ಅಲ್ಲಿ ಇದ್ದವ್ರೆಲ್ಲ, ಇವ್ರು ಯಾರು ದುಡ್ಡು ಕೊಟ್ಟಿಲ್ವೋ ಅವರೇ ಸರ್ ನೊಂದಿರೋರು. ದುಡ್ಡು ಇವ್ರ ಹತ್ರ ಇಂದ ಬರ್ದಿರೋರು ಬಂದಿದ್ರೆ ಹೊರತು ಬೇರೆ ಯಾರು ಒಬ್ಬ ಎಕ್ಸ್ಟ್ರಾ ಜನ ಬಂದ್ಬಿಟ್ಟಿದ್ರೆ ನನ್ಗೆ ಇವ್ರು ಕೊಡೋ ಪೇಮೆಂಟೇ ಬೇಡ ಸರ್. ಎಲ್ರಿಗೂ ಅವ್ರ ಪೇಮೆಂಟ್ ಮಾಡಿಲ್ಲ ಅಲ್ವಾ? ಅವ್ರೆಲ್ಲ ಮನೇಲಿ ತಿನ್ನಕ್ ಅನ್ನ ಇಲ್ಲ ಅಂತ ಹೇಳಿ ಅವ್ರ ಹೆಂಡತಿದಿರು ಕಾಲ್ ಮಾಡ್ತಾ ಇದಾರೆ, ಮಕ್ಳಿಗೆ ಫೀಸ್ ಕಟ್ಬೇಕು ಅಂತ. ಅಲ್ಲಿ ಬಂದವರೆಲ್ಲ ಅಂತವ್ರೆ. ಇವ್ರಿಂದ ಮೋಸ ಹೋಗಿರೋರು ಅಲ್ಲಿಗೆ ಬಂದಿರೋದು. ಇನ್ನೇನು ಹಂಸ ಹಂಸ 4 ಜನ ರೌಡಿನ್ ಕರ್ಕೊಂಡ್ ಬಂದಿಲ್ಲ, 4 ಜನ ನೊಂದಿರೋರ್ನ, ಕೆಲ್ಸಗಾರರನ್ನ ಕರ್ಕೊಂಡ್ ಬಂದಿದ್ದು. ಸೊ ಅದೇ ಅಂದ್ರೆ ಇವಾಗ ನೀವು ಇವತ್ತು ಗಲಾಟೆ ಮಾಡೋದಲ್ಲ ಮೇಡಮ್, ಗಲಾಟೆ ಅಂದ್ರೆ ನಿಮ್ಮ ಹಣವನ್ನ ಕೇಳಿದ್ದೀರಾ. ಸೊ ಅವಾಗ ಏನ್ ಅವ್ರ ರಿಯಾಕ್ಷನ್ ಏನಿತ್ತು ಅಂತ? ಅದೇ, ನೀವು ದೌರ್ಜನ್ಯ ಮಾಡ್ತಾ ಇದೀರಾ, ರೌಡಿಸಮ್ ಅಂದ್ರೆ ನನ್ ಪ್ರಕಾರ ಏನ್ ಗೊತ್ತಾ ಸರ್, ನಿಮ್ ಹಣನ ಕಿತ್ಕೊಂಡ್ ಹೋಗೋದು ರೌಡಿಸಮ್. ದುಡ್ಡನ್ನ ಕೇಳೋದು ರೌಡಿಸಮ್ ಅಲ್ಲ. ಆಮೇಲೆ ನಾವು ದುಡ್ಡನ್ನ ಅವ್ರು ಕೊಡ್ಬೇಕಾಗಿರೋದು, ನಾವು ದುಡ್ಡು ಕಳ್ಕೊಂಡಿರೋರು ವಾಯ್ಸ್ ರೈಸ್ ಮಾಡೇ ಮಾತಾಡೋದು. ನೀನ್ ಕೊಡ್ಬೇಕಾಗಿರೋನು ಸಮಾಧಾನದಿಂದ ಮಾತಾಡ್ಬೇಕು. ನೀವ್ ಮಾತಾಡ್ಲಿಲ್ಲ, ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂದ್ರು. ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಆಮೇಲೆ ಮೀಡಿಯಾದವರು ಕೇಳಿದ್ರು, ಮೇಡಮ್ ಅವ್ರ ವರ್ಷನ್ ಹೇಳ್ತಿದ್ದಾರೆ, ನೀವ್ ಕರೆಕ್ಟ್ ಆಗಿದ್ರೆ ನಿಮ್ ವರ್ಷನ್ ಹೇಳಿ, ಯಾಕೆ ಹೇಳಿಲ್ಲ? ಆಮೇಲೆ ಚಾನೆಲ್ ಅಲ್ಲಿ ದುಡ್ಡಿದೆ ಇವ್ರದ್ದು, ಇವ್ರು ಒಂದೇ ಒಂದ್ ಮೇಲ್ ಹಾಕ್ಬೇಕು ಚಾನೆಲ್ಗೆ, ಏನಂತ, ನಾವು ಆರ್ಟಿಸ್ಟ್ ಗೆಲ್ಲ ಪೇಮೆಂಟ್ ಕೊಡ್ತೀವಿ, ನೀವು ಪೇಮೆಂಟ್ ರಿಲೀಸ್ ಮಾಡಿ ಅಂತ.
ಓಕೆ. ಇದನ್ ಮಾಡಕ್ ನಿನ್ಗೆ ಏನ್ ಕಷ್ಟ ಇದೆ? ಸೊ ಅಂದ್ರೆ ಇವತ್ತು ಅದ್ ಹೇಳಿಲ್ಲ, ಆ ಮಾತು ಹೇಳಿಲ್ಲ ಅವರು, ಹ್ಮ್ ಹೇಳಿಲ್ವಾ? ಮೇಲ್ ಹಾಕಲ್ವಂತೆ ಅವರು, ಚಾನೆಲ್ಗೆ ಮೇಲ್ ಹಾಕಲ್ವಂತೆ, ಓಕೆ, ನಮಗೂ ದುಡ್ಡು ಕೊಡಲ್ವಂತೆ. ಈಗ ಚಾನೆಲ್ ಅಲ್ಲಿ ದುಡ್ಡು ಇರುತ್ತಲ್ವ ಒಂದಷ್ಟು ಲಕ್ಷ ಅಂತ, ಹೌದು, ಇನ್ನೊಂದ್ ಮೇಲ್ ಹಾಕಪ್ಪ ರಿಲೀಸ್ ಮಾಡ್ತಾರೆ. ಸೊ ಹಿಸ್ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್. ಓಕೆ, ಈ ಡಸಂಟ್ ವಾಂಟ್ ಟು ಪೇ ಅಸ್ ಅಂದ್ರೆ ಒಂದೆರಡು ದಿವಸ ಹಿಂಗೆ ಸತಾಯಿಸ್ಬಿಟ್ಟು ಅಪ್ಸ್ಕೊಂಡ್ ಆಗ್ಬಿಡೋದು. ತುಂಬಾ ಜನ ಪ್ರೊಡ್ಯೂಸರ್ ಇದ್ ಮಾಡಿದ್ದಾರೆ ಸರ್. ನಾನ್ ಮೀಡಿಯಾಕ್ ಬಂದಿದ್ದು ಏನಕ್ಕೆ ಅಂತಂದ್ರೆ, ಈ ತರ ತುಂಬಾ ಜನ ಪ್ರೊಡ್ಯೂಸರ್ ಮಾಡಿದ್ದಾರೆ, ತುಂಬಾ ಜನ ಆರ್ಟಿಸ್ಟ್ ಗಳು ಟೆಕ್ನಿಷಿಯನ್ಸ್ ನೊಂದಿದ್ದಾರೆ, ಹಾಳಾಗೋಗ್ಲಿ ದುಡ್ಡು ಅಂತ ಬಿಟ್ಟಿದ್ದಾರೆ. ಆಯ್ತಾ, ಈ ತರ ಎಕ್ಸ್ಪೋಸ್ ಮಾಡೋದ್ರಿಂದ ನಾಳೆ ದಿವಸ ನಮ್ಗೇನ್ ತೊಂದ್ರೆ ಆಗುತ್ತೋ ಅಂತ ಭಯದಲ್ಲಿ ಬಿಟ್ಟಿದ್ದಾರೆ. ಓಕೆ. ಅಂದ್ರೆ ಮೇಡಮ್ ಇವಾಗ ಎಲ್ರಿಗೂ ಗೊತ್ತೇ ಇದೆ ನಿಮ್ಗೆ, ಆಕ್ಟರ್ ಮೇಲೆ ಎಲ್ಲಾ ತರದನ್ನು ನೀವು ಫೇಸ್ ಮಾಡಿರ್ತೀರಾ. ಸೊ ಇಲ್ಲಿ ವಿಚಾರವಾಗಿ ಬರೀ ಹಣಕಾಸಿನ ಮಾತನ್ನ ಅಥವಾ ಬೇರೆ ಏನಾದ್ರು ವಿಚಾರ ಇದೆಯಾ ಅಂತ? ಬೇರೆ ಏನಿಲ್ಲ ಸರ್, ಹಣಕಾಸು ಅಷ್ಟೇ. ಓಕೆ, ಬೇರೆ ಏನು ವಿಚಾರ ಇರ್ಲಿಲ್ಲ. ಬೇರೆ ಈಗ ಎಲ್ಲಾ ಕಡೆನೂ ಇರೋ ತರನೇ ಇರುತ್ತೆ. ಅಂದ್ರೆ ಡೇಟ್ಸ್ ಪ್ರಾಬ್ಲಮ್, ಅದು ಇದು, ಲೊಕೇಶನ್, ಸಮಥಿಂಗ್ ಲೈಕ್ ದಟ್. ಕೆಲವೊಂದ್ಸಲ ಬೇಸಿಕ್ ಫೆಸಿಲಿಟೀಸ್ಗೆ ನಾವು ಫೈಟ್ ಮಾಡುವಂತ ಪರಿಸ್ಥಿತಿಗಳು ಬಂದಿದೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ದಟ್ ಇಸ್ ಆಲ್ ಬೇರಬಲ್. ಓಕೆ. ನಾವು ಅಷ್ಟೆಲ್ಲ ಕಷ್ಟಪಟ್ಟ ಮೇಲೆ ದುಡಿದ್ಮೇಲೂ ನಮ್ಗೆ ಹಣ ಕೊಟ್ಟಿಲ್ಲ ಅಂದ್ಮೇಲೆ ಇದು ತುಂಬಾ ಬೇಜಾರಾಗುತ್ತೆ ಅಷ್ಟೇ. ಬೇರೆ ಏನ್ ಕಾಂಪ್ಲಿಕೇಶನ್ಸ್ ಇಲ್ಲ. ಇವರು ಇವಾಗೂ ಕಾಂಪ್ಲಿಕೇಟ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ನಮ್ಮನ್ನ ಸಮಾಧಾನದಿಂದ ಅವ್ರು ಹೇಳ್ಬೋದಿತ್ತು, ನಾವು ಟೈಮ್ ಕೊಡಿ, ಆಮೇಲೆ ಇಂತ ಟೈಮ್ ಅಂತ ನಮ್ಗೆ ಕಮಿಟ್ ಆಗ್ಬಿಟ್ಟಿದ್ರೆ ನಾವ್ ಅಲ್ಲಿಂದ ಹೋಗ್ಬಿಡ್ತಿದ್ವಿ. ಕಮಿಟ್ ಆಗಕ್ ರೆಡಿ ಇರ್ಲಿಲ್ಲ. ಆಮೇಲೆ ಬೇರೆಯವ್ರಿಗೆಲ್ಲ 25% ಪೇಮೆಂಟ್ ಹಾಕಿದ್ದಾರೆ. ಒಂದ್ 5 ಜನ ಆರ್ಟಿಸ್ಟ್ ನಮ್ಮ ಟಾರ್ಗೆಟ್ ಮಾಡ್ಬಿಟ್ಟು ಪೇಮೆಂಟ್ ಹಾಕಿಲ್ಲ. ನಾವ್ ಪ್ರೊವೋಕ್ ಆಗಲ್ವಾ ಸರ್? ಹೌದು, ಆಗಲ್ವಾ? ಆಗ್ತಿರ್ತಾನೆ. ಆದ್ವಿ, ಅದನ್ನೇ ಮಾಡಿದ್ವಿ. ಆಮೇಲೆ ನಾನ್ ಮೆಸೇಜ್ ಕೂಡ ಹಾಕ್ದೆ ಅನಿಲ್ ಅವ್ರಿಗೆ, ಸರ್ ಮಾನ ಮರ್ಯಾದೆಯಿಂದ ಬದುಕ್ತಾ ಇದ್ದೀರಾ, ಹಂಗೆ ಬದುಕ್ಬೇಕು ಅಂತಂದ್ರೆ ದುಡ್ಡು ಹಾಕ್ಬಿಡಿ, ಅಥವಾ ಯಾವಾಗ ಕೊಡ್ತೀರಾ ಅಂತ ಕಮಿಟ್ ಆಗಿ. ಇಲ್ಲ ನಾನ್ 3 ಬಿಟ್ಟಿದ್ದೀನಿ ಅಂತಂದ್ರೆ ಅದನ್ನೇ ಮಾಡೋಣ ಅಂತಂದೆ ನಾನು. ಐ ಹ್ಯಾವ್ ಗಿವನ್ ಹಿಮ್ ಕಾಷನ್ ಸೋ ಮೆನಿ ಟೈಮ್ಸ್. ಅಂದ್ರೆ ಫೈನಲ್ ಇವತ್ತು ಏನ್ ಡಿಸೈಡ್ ಮಾಡಿದ್ರಿ ಮೇಡಮ್? ಅವ್ರ ಕಡೆಯಿಂದ ಯಾವ ತರ ಇತ್ತು ರಿಯಾಕ್ಷನ್ ಅಂತ? ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ಪೊಲೀಸ್ ಅವರು ಸ್ಪಂದಿಸಿದ್ದಾರೆ ನಮ್ಮ ರಿಕ್ವೆಸ್ಟ್ಗೆ. ಅವ್ರನ್ನು ಕರ್ಸಿ ಕೂರ್ಸಿ ಮಾತಾಡ್ಸಿದ್ರು. ಅವರು 1 ತಿಂಗಳಲ್ಲಿ ಸೆಟ್ಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ 1 ತಿಂಗಳಲ್ಲಿ ಸೆಟ್ಲ್ ಆಗ್ಬೇಕು ದುಡ್ಡು ನಮ್ದು. ಅಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ಅಮೌಂಟ್ ಕೊಡೋದಕ್ಕೆ? ಅಮೌಂಟ್ ಅಂದ್ರೆ ಅಲ್ಲೂ ಡೇಟ್ ಡಿಸ್ಕ್ಲೋಸ್ ಮಾಡ್ತಿಲ್ಲ, 1 ತಿಂಗಳಲ್ಲಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರನ್ನ ಕೇಳ್ಬಿಟ್ಟು ನಾವು ಇಲ್ಲಿ ಕಾರ ಹರಿಯಕ್ ಆಗಲ್ಲ. ನಾವು ನಮ್ 1 ಮಂತ್ ಒಳಗಡೆ ನಮ್ಗೆ ಪೇಮೆಂಟ್ ಬೇಕು ಅಂತಾನೆ ನಾವು ಸ್ಟೇಷನ್ ಕೂತಿರೋದು, ಕೂತ್ಕೋತೀವಿ. FIR ಆಗೋ ತರ ಆದ್ರೆ ಆಗ್ಲಿ ಅಷ್ಟೇ, ನಾವಿನ್ನೇನು ಮಾಡಕ್ಕಾಗಲ್ಲ. ಅಂದ್ರೆ ನಾನು ಲಾಸ್ಟ್ ಒಂದು ರಿಯಾಕ್ಷನ್ ಅವ್ರದ್ದು ನೋಡಿದೆ. ಅಂದ್ರೆ ನಾನು ಕೂಡ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ತರ ಮಾತಾಡಿದ್ದಾರೆ ನಿಮ್ ವಿರುದ್ಧ. ಕೊಡ್ಲಿ ಸರ್, ನಾನ್ ಕೋರ್ಟ್ಗೆ ಹೋಗಕ್ ರೆಡಿ ಇದೀನಿ, ಪೊಲೀಸ್ ಸ್ಟೇಷನ್ ಹೋಗಕ್ ರೆಡಿ ಇದೀನಿ. ನಂದು ತಪ್ಪಿದ್ರೆ ನಾನ್ ರೆಡಿ. ತಪ್ಪಿಲ್ಲ ಅಂದ್ಮೇಲೆ ಏನಕ್ಕೆ ಎದುರ್ಕೋಬೇಕು? ಹೌದು, ಕರೆಕ್ಟ್ ಮೇಡಮ್. ಅಂದ್ರೆ ನಿಮಗೆ ಒಂದು ಫೈನಲ್ ಏನಂತಂದ್ರೆ ನಿಮ್ಗೆ ನಾವು ನಮ್ಮ ಅಮೌಂಟ್ ಹಣವನ್ನ ಕೊಡ್ಬೇಕಂತ ನೀವ್ ಹೇಳ್ತಾ ಇದೀರಾ? ಅಷ್ಟೇ. ಬೇರೆ ಏನ್ ಕಾಂಪ್ಲಿಕೇಟ್, ಅದು ನಾನು ಟೈಮ್ ತಗೊಳ್ಳಿ, ಬೇಡ ಅಂತ ಹೇಳಿಲ್ಲ. ಪಾಪ ಚೈತ್ರ ಅನ್ನೋ ಹುಡುಗಿಗೆ ತುಂಬಾ ಮನೇಲಿ ಪ್ರಾಬ್ಲಮ್ ಇದೆ. ಫಸ್ಟ್ ಆ ಹುಡುಗಿಗೆ ದುಡ್ಡು ಹಾಕ್ಬಿಡಿ. ಆಮೇಲೆ ಟೆಕ್ನಿಷಿಯನ್ಸ್ಗೆ, ಅವರೆಲ್ಲ ದಿನಗೂಲಿ ಮಾಡೋರು ಸರ್, ಅವ್ರಿಗೆ ಹಾಕಿ. ಪರವಾಗಿಲ್ಲ, ನನ್ಗೆ ಇಲ್ಲ ಆದ್ರೂ ಪರವಾಗಿಲ್ಲ, ನನ್ಗೆ ಹಾಕಿ. ಬಟ್ ಯು ಕಮಿಟ್ 1 ಟೈಮ್ ಅಂಡ್ ಡೇಟ್. ಅಂದ್ರೆ ಅವರು ಈಗ ಡೇಟ್ ಕೂಡ ಹೇಳ್ತಾ ಇಲ್ಲ, ಸೊ ಜಸ್ಟ್ ಕೊಡ್ತೀವಿ ಅಂತ ಹೇಳಿದಾರೆ ಅಷ್ಟೇ. ಇಲ್ಲ, ಅವರು ಹೇಳಿಸ್ತೀವಿ, ಕೊಟ್ಟಿಲ್ಲ ಅಂತಂದ್ರೆ ಮಾಡ್ಲೇಬೇಕಲ್ಲ ಸರ್ ಇನ್ನ. ಹೌದೌದು. ಈಗ ನಾವು ಅಲ್ಲಿರೋ ಯಾವ ಆರ್ಟಿಸ್ಟ್ಗೂ ಪೇಮೆಂಟ್ ಬಂದಿಲ್ಲ, ಯಾವ ಟೆಕ್ನಿಷಿಯನ್ಸ್ಗೂ ಪೇಮೆಂಟ್ ಬಂದಿಲ್ಲ. ಎಲ್ಲಾ ಆರ್ಟಿಸ್ಟ್ ಪರವಾಗಿ ನಾನ್ ಮಾತಾಡಿದೀನಿ. ಎಲ್ಲಾ ಟೆಕ್ನಿಷಿಯನ್ಸ್ ಪರವಾಗಿ ಒಂದ್ 5 ಜನ ಟೆಕ್ನಿಷಿಯನ್ಸ್ ಬಂದಿದ್ರು. ಮೇನ್ ಯೂನಿಟ್ ಓನರ್ಸ್ ಏನಿದಾರೆ ಅವ್ರು ಬಂದಿದ್ರು, ಅವ್ರು ಮಾತಾಡಿದ್ದಾರೆ. ಎಲ್ರಿಗೂ ಅನ್ಯಾಯ ಆಗಿರೋರೇ ಬಂದಿದ್ದಾರೆ ಅಲ್ಲಿ ಹೊರತು ಒಬ್ಬನು ಔಟ್ ಸೈಡರ್ ಬಂದಿಲ್ಲ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ನಾಳೆ ಅಂದ್ರೆ ಮೇಡಮ್ ಇವಾಗ ಮತ್ತೆ ನೀವು ಪೊಲೀಸ್ ಸ್ಟೇಷನ್ ಇದಿದ್ಯಾ ನಾಳೆ ಏನಾದ್ರು ಮತ್ತೆ ಮಾತುಕತೆಗೆ? ನನಗ್ ಶೂಟಿಂಗ್ ಇದೆ. ಸೊ ಚೈತ್ರ ನನ್ ಪರವಾಗಿ ಚೈತ್ರ ಹೋಗ್ತಾರೆ. ಅಲ್ಲಿ ಏನ್ ಮಾತಾಡ್ತಾರೆ ನೋಡ್ಕೊಂಡು ಆಮೇಲೆ ಮತ್ತೆ ನಾನು ಹೋಗ್ಬೇಕಾಗುತ್ತೆ ಸರ್. ಇದು ನೋಡಿ ಸರ್, ನಮ್ಮ ಹಣೆ ಬರ ಹೆಂಗಿದೆ ಅಂದ್ರೆ, ಕೆಲ್ಸ ಮಾಡಿದಲ್ದೆ ಇವ್ರ ಮನೆ ಹತ್ರ ತಿರುಗಿದಾಯ್ತು, ಈಗ ಪೊಲೀಸ್ ಸ್ಟೇಷನ್ ತಿರುಗ್ಬೇಕು ನಾವು. ಈ ನೋಡಿ ಏನ್ ಮಾಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಇಷ್ಟೇ ವಿಷಯ. ಮೀಡಿಯಾದವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಐ ಆಮ್ ರಿಯಲಿ ವೆರಿ ಗ್ಲಾಡ್ ಎಲ್ರಿಗೂ.
ಓಕೆ ಓಕೆ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.